ಎಲ್ಲರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಾ ಇರೋ ಸ್ಥಳ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಹತ್ರ ಇರೋ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿ ಮ್ಯೂಸಿಯಂ. ವಿದ್ಯಾರ್ಥಿಗಳು ನೋಡಲೇಬೇಕಾದಂತಹ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ನಮ್ಮ ದಿನ ಬಳಕೆಯ ತಂತ್ರಜ್ಞಾನದಿಂದ ಹಿಡಿದು ಅಂತರಿಕ್ಷ ತಲುಪುವ ತಂತ್ರಜ್ಞಾನದವರೆಗೂ ಬಹಳ ವಿಸ್ತೃತ ಮಾಹಿತಿಯೊಂದಿಗೆ ಪ್ರದರ್ಶನವಿರುತ್ತೆ. ಇಲ್ಲಿಗೆ ಎಂಟ್ರಿ ಟಿಕೆಟ್ ಬಂದು ಬಹುಶಃ 100 ರೂಪಾಯಿ ಒಳಗೆ ಇರುತ್ತೆ. ಸುಮಾರು 4 ಅಂತಸ್ತುಗಳಲ್ಲಿ ವಿವಿಧ ಮಟ್ಟದ ತಂತ್ರಜ್ಞಾನದ ಪ್ರದರ್ಶನ ಇರುತ್ತೆ. ಜೊತೆಗೆ ವಿಡಿಯೋ ವಾಚಿಂಗ್ ಸಹ ಲಭ್ಯ ಇದೆ. ಇಲ್ಲಿನ ಮತ್ತೊಂದು ವೈಶಿಷ್ಟ್ಯ ಅಂದ್ರೆ ಪ್ರದರ್ಶನಕ್ಕೆ ಇಟ್ಟಿರುವ ಪ್ರತಿಯೊಂದು ಯಂತ್ರ ಅಥವಾ ಸ್ಪೇರ್ ಪಾರ್ಟ್ಸ್ ಗಳನ್ನ ನಾವು ಕೈಯಿಂದ ಮುಟ್ಟಿ ಚಾಲ್ತಿ ಮಾಡಿ ನೋಡಬಹುದು. ಕೆಲವೊಂದು ಸೂಕ್ಷ್ಮ ತಂತ್ರಜ್ಞಾನ ಮಾತ್ರ ಈ ಅವಕಾಶದಿಂದ ಹೊರಗೆ ಉಳಿದಿದೆ. ಮಕ್ಕಳ ಮನರಂಜನೆಯೂ ಸಹ ತಂತ್ರಜ್ಞಾನದೊಂದಿಗೆ ನೀಡಲಾಗುತ್ತೆ, ಅದು ಸಹ ಉಚಿತ. ಮೊದಲನೇ ಅಂತಸ್ತಿನಲ್ಲಿ ದೊಡ್ಡ ಡೈನೋಸಾರಸ್ ವಿತ್ ಸೌಂಡ್ ಎಫೆಕ್ಟ್ ನಲ್ಲಿ ನಮ್ಮನ್ನ ಸ್ವಾಗತಿಸುತ್ತೆ. ಬಟ್ಟೆಗೆ ಅಳವಡಿಸುವ ಜಿಪ್ ತಂತ್ರಜ್ಞಾನದಿಂದ ಹಿಡಿದು ಮೊದಲ ವಿಮಾನ ಹಾರಾಟದ ಮಾಡೆಲ್ಸ್ ಸಹ ಇದೆ. ಫಸ್ಟ್ ಎಂಜಿನ್ಸ್, ವಿವಿಧ ವಾಹನದ ಯಂತ್ರ ಕೌಶಲ್ಯ ಸಹ ನೋಡಬಹುದು. ನಂತರ ವಿಜ್ಞಾನದೊಂದಿಗೆ ಅಳವಡಿಸಿರುವ ಮನೋರಂಜನೆಯ ಆಟಗಳು ಮಕ್ಕಳಿಗೆ ತುಂಬಾ ಹಿತ ಅಂತ ಅನ್ಸುತ್ತೆ. ಮತ್ತೊಂದು ಅಂತಸ್ತಿನಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ತಂತ್ರಜ್ಞಾನ ಹಾಗೂ ಔಷಧಿ ಸಸ್ಯಗಳ ಬಗ್ಗೆ ಹೆಚ್ಚಿನ ಮಹತ್ವಪೂರ್ಣ ಮಾಹಿತಿ ಸಿಗುತ್ತೆ. ಮತ್ತೊಂದು ಅಂತಸ್ತಿನಲ್ಲಿ ನಮ್ಮ ನಿರೀಕ್ಷೆಯಂತೆ ಅಂತರಿಕ್ಷ, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಮಾಡೆಲ್ಸ್ ವಿವರಣೆಯೊಂದಿಗೆ ಲಭ್ಯವಿದೆ. ಕೊನೆಯ ಅಂತಸ್ತು ಕೆಫೆಟೇರಿಯಾದಲ್ಲಿ ಸ್ವಲ್ಪ ದರ ಹೆಚ್ಚಳದಲ್ಲಿಯೇ ಸ್ನಾಕ್ಸ್, ಲಂಚ್ ಸಿಗುತ್ತೆ, ಅಡ್ಡಿ ಇಲ್ಲ. ಪ್ರತಿ ಫ್ಲೋರ್ ನಲ್ಲೂ ವಾಶ್ರೂಮ್ ಫೆಸಿಲಿಟೀಸ್ ಇದೆ. ಫ್ರೀ ಡ್ರಿಂಕಿಂಗ್ ವಾಟರ್ಸ್ ಖಂಡಿತ ಇಲ್ಲ, ಬಹಳ ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ. ಶಾಲೆ ಹಾಗೂ ಕಾಲೇಜು ವತಿಯಿಂದ ಹೋದ್ರೆ ಫ್ರೀ ಅಥವಾ ಮಿನಿಮಮ್ ಅಮೌಂಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಅನ್ಸುತ್ತೆ. ತಂತ್ರಜ್ಞಾನ ಆದಿಮಾನವನಿಂದಲೂ ದೈವದತ್ತವಾಗಿ ಬಂದಂತಹ ಒಂದು ವರ. ಅದನ್ನ ನಮ್ಮ ವಿಜ್ಞಾನಿಗಳು ಹೆಚ್ಚಿನ ಪರಿಶ್ರಮ ವಹಿಸಿ ಇಂದು ವಿಶ್ವದಾದ್ಯಂತ ಭಾರತದ ಗರಿಮೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಈ ವಸ್ತು ಸಂಗ್ರಹಾಲಯಕ್ಕೆ ನಮ್ಮ ಹೆಮ್ಮೆಯ ವಿಜ್ಞಾನಿ ಸರ್ ಎಂ ವಿಶ್ವೇಶ್ವರಯ್ಯರವರ ಹೆಸರನ್ನ ಇಡಲಾಗಿದೆ. ಇಲ್ಲಿಗೆ ನಾವು ಬಂದು ಡೀಟೇಲ್ ಆಗಿ ನೋಡ್ಬೇಕಂದ್ರೆ ಖಂಡಿತ ಒಂದಿನ ಪೂರ್ತಿ ಬೇಕಾಗುತ್ತೆ. ಈ ವೀಕ್ಷಣೆ ಮಾಡಿದ್ಮೇಲೆ ನನ್ಗೆ ಅನ್ಸಿದ್ದು ಒಂದು, ದೇಶ ಪ್ರಪಂಚದ ಏಳಿಗೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮ ಎಷ್ಟು ಇದೆಯೋ ಅಷ್ಟೇ ಪರಿಶ್ರಮ, ಅಷ್ಟೇ ಗೌರವಕ್ಕೆ ನಮ್ಮ ತಂತ್ರಗಾರರು ಅಥವಾ ವಿಜ್ಞಾನಿಗಳು ಪಾತ್ರರಾಗ್ತಾರೆ. ನಾನು ಹೃದಯ ತುಂಬಿ ಅತಿ ಗೌರವದಿಂದ ತಲೆ ಎತ್ತಿ ಎಲ್ಲಾ ವಿಜ್ಞಾನಿಗಳಿಗೂ ಸಲ್ಯೂಟ್ ಹೊಡಿತೀನಿ. ವಿಜ್ಞಾನದ ಭಂಡಾರ ಆಗಿರೋ ಈ ವಸ್ತು ಸಂಗ್ರಹಾಲಯಕ್ಕೆ ಬಂದು ಎಲ್ಲವನ್ನೂ ವೀಕ್ಷಿಸಿ ಹೊರ ಬಂದ ಮೇಲೆ ನನ್ಗನ್ಸಿದ್ದು ಒಂದು, ನಾನು ಇಲ್ಲಿವರೆಗೂ ಏನನ್ನೂ ಸಾಧಿಸಿಲ್ಲ. ಬೇರೆಯವರು ಹಾಕಿರೋ ಬುನಾದಿ ಮೇಲೆ ಅಂತಸ್ತುಗಳನ್ನ ಕಟ್ಟಿ ಕೆಟ್ಟ ಅಭಿಮಾನದಿಂದ ಮೆರಿತಾ ಇದ್ವಿ. ಈ ಎಲ್ಲಾ ಸಾಧಕರು ಮೊದಲ ಹಂತದಲ್ಲಿ ಗೆಲುವನ್ನ ಕಂಡಿದ್ದು ಭಾಗಶಃ ಕಡಿಮೆ, ಆದ್ರೆ ಸೋಲನ್ನೇ ಮೆಟ್ಟಲನ್ನಾಗಿಸಿಕೊಂಡು ಸಾಧನೆಯ ಹಾದಿ ಗುರಿ ತಲುಪಿದ್ರು. ಆ ಛಲ, ಆ ಒಂದು ಫೈರೇ ಅವರನ್ನ ಇಂದು ಸಾಧಕರನ್ನಾಗಿ ಮಾಡಿರೋದು. ನಾನ್ ಹೇಳೋದು ಒಂದು, ನಾವು ಸಾಧಕರಾಗೋದಕ್ಕೆ ಪ್ರಯತ್ನ ಮಾಡೋಣ, ಇಲ್ಲ ಅಂದ್ರೆ ಸಾಧನೆಗೆ ತಡೆಯಾಗೋದು ಬೇಡ. ಮತ್ತೊಮ್ಮೆ ವಿಶ್ವೇಶ್ವರಯ್ಯ ಮ್ಯೂಸಿಯಂನ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.